ಬೆಂಗಳೂರಿನಲ್ಲಿ ಐಟಿ ಉದ್ಯೋಗಿಗಳಿಗೆ 50 ಕೋಟಿ ರೂಪಾಯಿ ವಂಚನೆಯಾಗಿದೆ. ಫ್ಲಾಟ್ ನೀಡುವುದಾಗಿ ಹಣ ಪಡೆದು ವಂಚಿಸಿದ ಆರೋಪ ಕೇಳಿಬಂದಿದೆ. ಲೀಸ್ ಬಾಡಿಗೆ ಲೆಕ್ಕದಲ್ಲಿ ಫ್ಲಾಟ್ ನೀಡುವುದಾಗಿ ವಂಚನೆಯನ್ನ ಮಾಡಿದ್ದಾರೆ. ತಮಿಳುನಾಡು ಮೂಲದ ವಿವೇಕ್ ಕೇಸವ್ನಿಂದ ಮೋಸವಾಗಿದೆ. ಐಟಿ ಉದ್ಯೋಗಿಗಳಿಂದ 15ರಿಂದ 25 ಲಕ್ಷ ವಸೂಲಿಯನ್ನ ಮಾಡ್ತಾ ಇದ್ದ ಕಟೇನಾ ಹೋಮ್ಸ್ ಹೆಸರಲ್ಲಿ 400 ಐಟಿ ಉದ್ಯೋಗಿಗಳಿಗೆ ವಂಚನೆಯನ್ನ ಮಾಡಿದ್ದಾನೆ. ಬೆಂಗಳೂರಿನಲ್ಲಿ ಐಟಿ ಉದ್ಯೋಗಿಗಳಿಗೆ 50 ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿರುವ ಆರೋಪ ಇಲ್ಲಿ ಕೇಳಿ ಬಂದಿದೆ. ಫ್ಲಾಟ್ ಅನ್ನ ನೀಡುವುದಾಗಿ ಈ ವ್ಯಕ್ತಿ ವಂಚನೆಯನ್ನ ಮಾಡಿರುವಂತದ್ದು. ಇನ್ನು ಲೀಸ್ ಬಾಡಿಗೆ ಲೆಕ್ಕದಲ್ಲಿ ಈತ ಕೊಡ್ತಾ ಇದ್ದ. ತಮಿಳುನಾಡು ಮೂಲದ ವಿವೇಕ್ ಕೇಸವ್ ಐಟಿ ಉದ್ಯೋಗಿಗಳಿಗೆ 15ರಿಂದ 25 ಲಕ್ಷ ಈತ ವಸೂಲಿಯನ್ನ ಮಾಡ್ತಾ ಇದ್ದ. ಕಟೇನಾ ಹೋಮ್ಸ್ ಹೆಸರಲ್ಲಿ 400 ಐಟಿ ಉದ್ಯೋಗಿಗಳಿಗೆ ಈ ವ್ಯಕ್ತಿ ವಂಚನೆಯನ್ನ ಮಾಡಿದ್ದಾನೆ. ಇನ್ನು ಫ್ಲಾಟ್ ಅನ್ನ ನೀಡ್ತೀನಿ, ಹಣ ಕೊಡಿ ಅಂತ ಹೇಳಿ ಆ ಐಟಿ ಉದ್ಯೋಗಿಗಳಿಗೆ ಈ ವ್ಯಕ್ತಿ ವಂಚನೆಯನ್ನ ಮಾಡಿರುವಂತದ್ದು. ಐಟಿ ಉದ್ಯೋಗಿಗಳಿಂದ 15ರಿಂದ 25 ಲಕ್ಷ ವಸೂಲಿಯನ್ನ ಮಾಡ್ತಾ ಇದ್ದ. ಲೀಸ್ ಬಾಡಿಗೆ ಲೆಕ್ಕದಲ್ಲಿ ಈತ ಬಾಡಿಗೆಯನ್ನ ನೀಡ್ತಾ ಇದ್ದ. ತಮಿಳುನಾಡು ಮೂಲದ ವಿವೇಕ್ ಕೇಸವ್ ಐಟಿ ಉದ್ಯೋಗಿಗಳಿಂದ 15ರಿಂದ 25 ಲಕ್ಷ ಈತ ವಸೂಲಿ ಮಾಡಿದ್ದಾನೆ. ಕಟೇನಾ ಹೋಮ್ಸ್ ಹೆಸರಲ್ಲಿ 400 ಐಟಿ ಉದ್ಯೋಗಿಗಳಿಗೆ ಈತ ವಂಚನೆಯನ್ನ ಮಾಡಿರುವಂಥದ್ದು. ಬೆಂಗಳೂರಿನ ಐಟಿ ಉದ್ಯೋಗಿಗಳಿಗೆ ಈತನಿಗೆ ಟಾರ್ಗೆಟ್ ಆಗಿತ್ತು. ಫ್ಲಾಟ್ ಅನ್ನ ನೀಡ್ತೀನಿ, ಹಣ ಪಡೆದು ವಂಚನೆಯನ್ನ ಮಾಡಿದ್ದಾನೆ. ಐಟಿ ಉದ್ಯೋಗಿಗಳಿಗೆ 100ಕ್ಕೂ ಹೆಚ್ಚು ಸಾಫ್ಟ್ವೇರ್ ಇಂಜಿನಿಯರ್ಗಳಿಂದ ಹಣ ಪಡ್ಕೊಂಡಿದ್ದ. ಲಕ್ಷಾಂತರ ರೂಪಾಯಿ ಹಣ ಪಡ್ಕೊಂಡು ವಿವೇಕ್ ಕೇಸವನ್ ವಂಚನೆಯನ್ನ ಮಾಡಿದ್ದಾನೆ. ಆರೋಪಿ ವಿವೇಕ್ ಕೇಸವನ್ ದುಬೈಗೆ ಎಸ್ಕೇಪ್ ಆಗಿರೋ ಸಾಧ್ಯತೆ ಇದೆ. ಮೋಸ ಹೋದ ಐಟಿ ಉದ್ಯೋಗಿಗಳಿಂದ ಈಗಾಗಲೇ ಪೊಲೀಸರಿಗೆ ಕಂಪ್ಲೇಂಟ್ ಕೂಡ ಹೋಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಠಾಣೆಗೆ ಐಟಿ ಉದ್ಯೋಗಿಗಳು ದೂರು ನೀಡಿದ್ದಾರೆ. ಈ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿರುವಂತದ್ದು. ಐಟಿ ಉದ್ಯೋಗಿಗಳಿಗೆ ಐಷಾರಾಮಿ ಫ್ಲಾಟ್ ಅನ್ನ ಕೊಡುವುದಾಗಿ ಈತ ವಂಚನೆಯನ್ನ ಮಾಡಿರುವಂತದ್ದು. ಆರೋಪಿ ವಿವೇಕ್ ಕೇಸವನ್ ದುಬೈಗೆ ಎಸ್ಕೇಪ್ ಆಗಿರುವ ಸಾಧ್ಯತೆ ಇದೆ. ಇನ್ನು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಠಾಣೆಗೆ ದೂರು ನೀಡಿರುವ ಐಟಿ ಉದ್ಯೋಗಿಗಳು ಈ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಪೊಲೀಸರು ಕೂಡ ಈಗಾಗಲೇ ಚುರುಕುಗೊಳಿಸಿದ್ದಾರೆ. ಮೋಸ ಹೋದ ಐಟಿ ಉದ್ಯೋಗಿಗಳಿಂದ ಈಗಾಗಲೇ ಪೊಲೀಸರಿಗೂ ಕೂಡ ದೂರು ಹೋಗಿದೆ. ಈತನ ಟಾರ್ಗೆಟೇ ಐಟಿ ಉದ್ಯೋಗಿಗಳು. ಇನ್ನು ಐಷಾರಾಮಿ ಫ್ಲಾಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ಈತ 400 ಐಟಿ ಉದ್ಯೋಗಿಗಳಿಗೆ ಮೋಸ ಮಾಡಿದ್ದಾನೆ. ಐಟಿ ಉದ್ಯೋಗಿಗಳಿಗೆ ಐಷಾರಾಮಿ ಫ್ಲಾಟ್ ಕೊಡೋದಾಗಿ ಈತ ವಂಚನೆಯನ್ನ ಮಾಡಿರುವಂಥದ್ದು. 100ಕ್ಕೂ ಹೆಚ್ಚು ಸಾಫ್ಟ್ವೇರ್ ಇಂಜಿನಿಯರ್ಗಳಿಂದ ವಂಚನೆಯಾಗಿದೆ. ಇನ್ನು ಲಕ್ಷಾಂತರ ರೂಪಾಯಿ ಆರೋಪಿ ವಿವೇಕ್ ಕೇಸವನ್ ದುಬೈಗೆ ಎಸ್ಕೇಪ್ ಆಗಿರುವ ಸಾಧ್ಯತೆ ಇದೆ. ಮೋಸ ಹೋದ ಐಟಿ ಉದ್ಯೋಗಿಗಳಿಂದ ಪೊಲೀಸರಿಗೆ ಈಗಾಗಲೇ ದೂರು ದಾಖಲಾಗಿದೆ. ಒಟ್ಟು 400 ಐಟಿ ಉದ್ಯೋಗಿಗಳಿಗೆ ಈ ವ್ಯಕ್ತಿ ಮೋಸ ಮಾಡಿದ್ದಾನೆ.